ನಮಸ್ಕಾರ ಕರ್ನಾಟಕ. ಜೈಲಲ್ಲಿದ್ದರೂ ಕೂಡ ದರ್ಶನ್ ದರ್ಬಾರ್ ಕಡಿಮೆಯಾಗಿಲ್ಲ. ಇದನ್ನು ನೋಡಿ ದಂಗಾದ ಮಿಂಡ್ರಿ ಮೀಡಿಯಾಗಳು ಎನ್ನುವಂಥ ವಿಚಾರದ ಬಗ್ಗೆ ನೀವು ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ಒಬ್ಬ ವ್ಯಕ್ತಿ ಮುಖಾಂತರ ಕನ್ನಡ ಚಿತ್ರರಂಗ ಎದ್ದು ನಿಂತೈತಪ್ಪ ಅಂತಂದ್ರೆ ಆತ ಒಬ್ಬ ಕಾರಣ. ಯಾರಪ್ಪ ಅಂದರೆ ಕರ್ನಾಟಕದ ಕಾಟೇರ, ಕನ್ನಡದ ಸಾರಥಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಆತನ ಅಭಿಮಾನಿಗಳಾಗಿರಲಿ, ಆತನ ಅಭಿಮಾನಕ್ಕಾಗಿರಲಿ ಯಾವ ರೀತಿ ಕೂಡ ನಾವು ಹೆಸರಿಡೋಕ್ಕಾಗಲ್ಲ. ಸೊ ಅಷ್ಟರ ಮಟ್ಟಿಗೆ ಆತಗೆ ಅಭಿಮಾನಿಗಳು ಹುಟ್ಟಿಬಿಟ್ಟಾರ. ಅದು ಈ ಕರ್ನಾಟಕದೊಳಗೆ ಎಕ್ಸ್ಪೆಷಲಿ ದರ್ಶನ್ಗಿರುವಂತಹ ಅಭಿಮಾನಿಗಳು ಯಾರ್ಯಾರು ಯಾವನಿಗಿಲ್ಲ. ಯಾಕಪ್ಪ ಒಂದು ವಿಚಾರದಲ್ಲಿ ದರ್ಶನ್ ಪದೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ, ಆತನಿಗಿರುವಂತಹ ಫ್ಯಾನ್ ಫೇಸ್ ಆಗಿರ್ಬೋದು ಅಥವಾ ಫ್ಯಾನ್ ಕ್ರೇಜ್ ಆಗಿರ್ಬೋದು, ಎಲ್ಲೋ ಒಂದು ಕಡೆಗೆ ಆತ ಮಾಡತಕ್ಕಂಥ ಸಣ್ಣ ತಪ್ಪುಗಳನ್ನು ಬಹಳ ದೊಡ್ಡ ಮಟ್ಟಿಗೆ ತಪ್ಪು ಎನ್ನುವಂಥ ಬಿಂಬಿಸ್ತಾ ಇದೆ. ಇವತ್ತು ರಾಜಕೀಯದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ, ಕೊಲೆಗಳನ್ನು ಮಾಡಿ, ಅತ್ಯಾಚಾರಗಳನ್ನು ಮಾಡಿ ರಾಜಾರೋಷವಾಗಿ ಓಡಾಡ್ತಾರೆ. ದುಡ್ಡಿನ ಮೇಲೇ ಜೀವನ ಮಾಡಕತ್ತಾರೆ. ಆದರೆ ಅವ್ರು ಯಾರನ್ನೂ ತೋರ್ಸೋಕ್ಕೆ ತಯಾರಿಲ್ಲ, ಬಟ್ ಯಾರಿಗೂ ಶಿಕ್ಷೆ ಕೊಡೋಕ್ಕೂ ತಯಾರಿಲ್ಲ. ಯಾಕಪ್ಪ ಅನುಕೂಲ ಸಂಘಟನೆಯ ಒಂದು ರೀತಿ ಇವತ್ತು ವ್ಯವಸ್ಥೆ ನಡೆದ್ಬಿಟ್ಟೈತೆ. ಸೊ ಅದರ ದರ್ಶನ್ ಅಚಾತುರ್ಯದಲ್ಲಿ ಮಾಡಿರುವಂತಹ ಒಂದೇ ಒಂದು ತಪ್ಪಿಗಾಗಿ ನೀವು ಬೇಕಾದ್ರೆ ಕಾರಣ ನೀವು ಎಲ್ಲರೂ ನೋಡ್ಕೋಬೋದು. ಇವತ್ತು ಮಾಧ್ಯಮಗಳಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತದಪ್ಪ ಅಂದ್ರೆ ಆ ವಿಷಯ ನಿಜವಾಗ್ಲೂ ಪಾಪ ಆತ ಪ್ರಾಮಾಣಿಕ ವ್ಯಕ್ತಿ. ನೀವೆಲ್ಲರೂ ನೋಡಿರ್ಬೋದು. ನೀವು ಯಾಕೆ ಪ್ರಾಮಾಣಿಕ ವ್ಯಕ್ತಿಯಪ್ಪ ಅಂತಾರೆ, ಆತ ಯಾವಾಗಲೂ ಹೇಳ್ತಾನೆ ಇರ್ತಾನೆ, ಪ್ರಾಣಿಗಳನ್ನು ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಭಾಳ ಇಷ್ಟಪಡ್ತಾನೆ, ಆಮೇಲೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಹೇಳ್ತಿರ್ತಾನೆ. ಸೊ ಅದನ್ನು ನೀವೆಲ್ಲರೂ ಕೂಡ ಕಂಡಿದ್ದೀರಿ. ಮತ್ತು ಆತ ಪ್ರಾಣಿಗಳನ್ನು, ಕುದುರೆಗಳನ್ನು ಸಾಕೋದಾಗಿರ್ಬೋದು, ಎತ್ತುಗಳನ್ನು ನೋಡುವಂಥದ್ದಾಗಿರ್ಬೋದು, ಅಥವಾ ಆತ ಹೇಳುವಂಥ ಒಂದು ಭಾವನೆಗಳನ್ನು ನೋಡ್ಬೋದು. ಅಥವಾ ನೀವು ಯಾವುದೇ ಇಂಟರ್ವ್ಯೂ ಕೊಡ್ತಿರ್ಬೇಕಾದ್ರೂ ಪ್ರತಿಯೊಬ್ಬರು ಕೂಡ ಇಲ್ಲಮ್ಮ, ಹಂಗಮ್ಮ, ಹಿಂಗಮ್ಮ, ಭಾಳ ನೀಟಾಗಿ, ಭಾಳ ಸ್ವಚ್ಛವಾಗಿ ಕನ್ನಡ ಭಾಷೆಯಲ್ಲಿ ಭಾಳ ಮುಗ್ಧತೆಯಿಂದ, ಅಂತಹ ಮುಗ್ಧ ವ್ಯಕ್ತಿ ಕೊಲೆ ಮಾಡಲಿಕ್ಕೆ ಸಾಧ್ಯನಾ? ಅಥವಾ ಕೊಲೆ ಮಾಡಿದರೂ ಕೂಡ ಅದು ಉದ್ದೇಶಪೂರ್ವಕವಾಗಿರ್ತಕ್ಕಂಥ ಕೊಲೆನ? ವಿಚಾರಣೆ ಇಲ್ಲ. ಈ ಮಾಧ್ಯಮಗಳಿಗೆ ಯಾವುದೋ ಒಂದು ಕಾರಣಕ್ಕಾಗಿ ಏನೋ ಅಂದ್ಬಿಟ್ಟನ ಅಂತೇಳಿ ಇವರು ತಿಂಡಿ ತಗೊಂಬಿಟ್ರು ತೋರಿಸಿ. ಹಾಗಾಗಿ ಇಲ್ಲಿ ಟಾರ್ಗೆಟ್ ಯಾರ್ಯಾರು ಮಾಡ್ತಾ ಇದ್ದಾರಪ್ಪ ಅಂದ್ರೆ 3 ಜನ, ಬಹುಮುಖ್ಯವಾಗಿ 3 ಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಒಂದು ರಾಜಕಾರಣಿಗಳು, ಅಥವಾ ಈಗ ಇತ್ತೀಚೆಗೆ ಬೆಳೀತಿರುವಂತಹ ಸಿನಿಮಾ ನಟರು, ಅದರ ಜೊತೆಗೆ ಮಾಧ್ಯಮಗಳು. ಈ 3 ಜನ ಸೇರಿಕೊಂಡಾಗ ಒಬ್ಬ ವ್ಯಕ್ತಿಯನ್ನು ಎಷ್ಟೊಂದು ಅಚಾತುರ್ಯವಾಗಿ, ಎಷ್ಟೊಂದು ಮಾನಹಾನಿ ಮಾಡಬೇಕಾಗುತ್ತಾ ಅಷ್ಟೆಲ್ಲ ಕರ್ನಾಟಕದೊಳಗೆ ಮಾಡಿಬಿಟ್ಟಾರ. ಆದರೂ ಕೂಡ ಆತನ ಕ್ರೇಜಿಯಲ್ಲಿ ಇವತ್ತಿಗೂ ಕಡಿಮೆ ಆಗಿಲ್ಲ. ನೋಡ್ಬೇಕು ನೀವು, ನಿನ್ನೆ ಬರ್ತಡೇ ಇತ್ತು, ಏನು ಜನ, ಏನು ಸಂಭ್ರಮ. ಹೋಳಿಗೆ ಮಾಡಿ ಊಟ ಹಾಕ್ಯಾರ, ಅದಾದ ನಂತರ ದಾರಿಗೆ ಅನ್ನ ಸಂತರ್ಪಣೆ ಮಾಡ್ಯಾರ. ಮಕ್ಕಳಿಗೆ ಪೆನ್ಸಿಲು, ಪುಸ್ತಕ, ಕಾಪಿ, ಕಂಪ್ಯೂಟ್ರು, ಶಾಲಾ ಕಾಲೇಜುಗಳಲ್ಲಿ ಒಂದೊಂದು ರೀತಿ ಸಂಭ್ರಮ, ಹಬ್ಬ. ಯಾವ ರೇಂಜ್, ಈ ರೇಂಜಿಗೆ ಯಾರೂ ಮಾಡಲ್ರಿ. ಯಾಕಂದ್ರೆ ಅಭಿಮಾನ. ಅದು ಅಭಿಮಾನ ಎಂದರೇನು? ಅಭಿಮಾನ ಅಂದರೆ ಏನಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಹತ್ತಿರದವನಾಗಿರದೆ ಅಥವಾ ರಕ್ತ ಸಂಬಂಧವನಾಗಿರದೆ ಅವನಿಗೆ ತೋರಿಸುವಂತಹ ಗೌರವ, ಆತನಿಗೆ ತೋರಿಸುವಂತಹ ಪ್ರೀತಿಯನ್ನು ನಾವು ಅಭಿಮಾನ ಅಂತೇಳಿ ಕರಿತೀವಿ. ಅದು ಯಾವುದೇ ರೀತಿ ತೆಗೆದುಕೊಳ್ಳುವಂಥ ಭಾವನೆ ಇರೋದಲ್ಲ ಅದರೊಳಗೆ. ಆದರೂ ಕೂಡ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅಭಿಮಾನ. ಆತನಿಗೇನೋ ಆಗಿದೆ ಅಂದರೆ ನಮಗೇನೋ ಆಗಿದೆ ಅನ್ನುವಂಥ ಭಾವನೆ, ಅದು ಅಭಿಮಾನ. ನಾನೇನು ದರ್ಶನ್ ಫ್ಯಾನ್ಸ್ ಅಲ್ಲ, ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ ಅಲ್ಲ, ಯಾವನ ಫ್ಯಾನ್ಸ್ ಅಲ್ಲ. ನಾವು ಫ್ಯಾನ್, ನಿಜ ಹೇಳ್ಬೇಕಪ್ಪ ಅಂದ್ರೆ. ಯಾಕಪ್ಪ ನಾನು ಅಭಿಮಾನ, ಇಲ್ಲಿ ದರ್ಶನ್ ಒಳ್ಳೆಯವರು, ದರ್ಶನ್ ಅಭಿಮಾನಿಗಳು ಒಳ್ಳೆಯವರು ಎನ್ನುವಂಥ ವಿಚಾರದೊಳಗೆ ನಾನು ಮಾತಾಡಕತ್ತಿಲ್ಲ. ಅವರಿಬ್ಬರ ಮಧ್ಯದಲ್ಲಿ ಐತಲ್ಲ ಅಭಿಮಾನ, ಆ ಅಭಿಮಾನದ ಬಗ್ಗೆ ಮಾತಾಡಕತ್ತೀನಿ ನಾನು. ಅಂಥ ಅಭಿಮಾನ ನನಗೆ ಶಾಕ್ ಆಗಿಬಿಡುತ್ತೆ. ಆ ಅಭಿಮಾನಕ್ಕೆ ಅಭಿಮಾನಿ ನಾನೀಗ. ಅಷ್ಟೊಂದು ಅಭಿಮಾನ. ಆತ ಜೈಲಲ್ಲಿದ್ದರೂ ಕೂಡ, ಆತ ಏನೇ ಮಾಡಿದರೂ ಕೂಡ ನಮ್ಮ ಬಾಸು ಆತ ಎಲ್ಲೋ ಇದ್ದಾನೆ. ಇವ್ರು ಯಾರಿಗಂತಲೇ ಪರಿಚಯ ಇಲ್ಲ, ಆತನಿಗೆ ಇವ್ರು ಯಾರಂತ ಪರಿಚಯ ಇಲ್ಲ. ಆದರೂ ಕೂಡ ಇಬ್ಬರ ಮಧ್ಯದಲ್ಲಿರುವಂಥ ಒಂದು ಬಾಂಡಿಂಗ್ ಏನೈತಲ್ಲ, ಪ್ರೇಮ ಏನೈತಲ್ಲ, ಆ ಗೌರವ ಏನೈತಲ್ಲ, ಅದ್ಭುತವಾಗಿರುವಂಥ ಗೌರವ. ಅದು ಸಿನಿಮಾ ನಟರಿಗೆ ಇವತ್ತಿನ ಕಾಲಕ್ಕೆ ಸಿಗಕತ್ತೈತೆ ಅಂದರೆ ಅದನ್ನು ಉಳಿಸಿಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಇದನ್ನೆಲ್ಲವನ್ನು ನೋಡಿರುವಂಥ ಎಲ್ಲ ಕಡೆ ಎಲ್ಲಿ ಹೋದರೂ ಕೂಡ ಜೈ ಡಿ ಬಾಸ್, ಎಲ್ಲಿ ಹೋದರೂ ಕೂಡ ಜೈ ಡಿ ಬಾಸ್ ಅಭಿಮಾನಿಗಳು ಆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ, ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು. ಅದು ಭಾಳ ಖುಷಿ ಅನಿಸ್ತದೆ. ನಾನು ನೋಡಿದೆ, ನಾನು ಎಲ್ಲ ಕಡೆಗೆ ರೀಲ್ಸ್ ಕೂಡ ನೋಡ್ತಾ ಇದ್ದೀನಿ. ದೊಡ್ಡ ವ್ಯಕ್ತಿಗಳು ಕೂಡ ವಿಶ್ ಮಾಡ್ಯಾರ. ಆ ಪ್ರೇಮ್ ಅವರಾಗಿರ್ಬೋದು, ರಕ್ಷಿತ್ ಅವರಾಗಿರ್ಬೋದು, ಮೇಘ್ನಾ ಅವರಾಗಿರ್ಬೋದು, ಮತ್ತು ಸುಧೀರ್ ಅವರಾಗಿರ್ಬೋದು, ತರುಣ್ ಸುಧೀರ್ ಆಗಿರ್ಬೋದು, ಎಲ್ಲರೂ ಕೂಡ ವಿಶ್ ಮಾಡ್ಯಾರ. ಆಮೇಲೆ ರಾಜಕೀಯದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕೂಡ ವಿಶ್ ಮಾಡಿದ್ದಾರೆ ದರ್ಶನ್ಗೆ ಶುಭವಾಗಲಿ ಅಂತೇಳಿ. ಎಲ್ಲರೂ ದೊಡ್ಡ ವ್ಯಕ್ತಿಗಳು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಪಾಪ ಶುಭವಾಗಲಿ ಅಂತ ಹಾರೈಸ್ಯಾರ. ಬಟ್ ಆತನ ಒಂದು ಕೆಟ್ಟ ಗಳಿಗೆನೋ ಅಥವಾ ಕೆಟ್ಟ ಸಮಯವೋ ಗೊತ್ತಿಲ್ಲ, ಆ ವ್ಯಕ್ತಿಗೆ ಒಂದಷ್ಟು ಕಾಲ ತುಳಿದಿರುವಂಥ ವ್ಯಕ್ತಿಯನ್ನು ಅಥವಾ ಕೆಳಗೆ ಬಿದ್ದಿರುವಂಥ ವ್ಯಕ್ತಿನ ಎಲ್ಲರೂ ತುಳಿಯೋದು ಇವತ್ತು ಸಮಾಜದೊಳಗೆ ನಾವು ನೋಡಿರ್ತೀವಿ, ನಾವಾಗಲಿ ನೀವಾಗಲಿ. ಆತ ಏನೋ ಒಂದು ಹೆಣ್ಣಿನ ಸವಾಸ ಮಾಡಿದಂಥ, ಇದು ಹೆಣ್ಣಿನ ಸವಾಸ ಯಾಕಾಯಿತು? ಆತಗೆ ಅವಕಾಶ ಸಿಕ್ತು, ಅದಕ್ಕೆ ಆತ ಹೆಣ್ಣಿನ ಸವಾಸ ಮಾಡಿದೆ. ನೀವೇನು ದೊಡ್ಡ ಸಾಚಗಳ ಅಲ್ಲ, ನಾನೇನು ದೊಡ್ಡ ಸಾಚನ, ನೀವೇನು ದೊಡ್ಡ ಸಾಚನ? ಅವಕಾಶ ಸಿಕ್ಕಿಲ್ಲ ನಮಗೆ. ಅವಕಾಶ ಈಗ ಯಾವನೂ ಇಲ್ಲ ಇಲ್ಲಿ ಸಾಚ. ಅವಕಾಶ ಸಿಕ್ಕರೆ ಎಲ್ಲರೂ ಬಿಸ್ತಾರೆ ಕಾಚ, ಇದು ಮಾತ್ರ ಪಕ್ಕ. ಯಾಕಪ್ಪ ಅಂದರೆ ಇಲ್ಲಿ ಯಾವನೇನು ದೊಡ್ಡ ಸಾಚ ಇಲ್ಲ, ಎಲ್ಲವನ್ನೂ ಹೆಣ್ಣಿನ ಸವಾಸದಲ್ಲಿ, ಹೆಣ್ಣಿನ ಮುಂದೆ ಎಲ್ಲರೂ ಕೂಡ ಸೋಲ್ತಾರೆ.
ನಾನು ಒಬ್ಬ ಗೆಳೆಯನಿಗೆ ನಮ್ಮ ಗೆಳೆಯನಿಗೆ ಯಾರಿಗಾರ ಏನಾರ ಆಗೈತಪ್ಪ ಅಂದ್ರೆ ನಾವು ಹೋಗಿ ಒದ್ದು ಬರ್ತೀವಿ. ಅಂಥದ್ರಾಗ ತಾನು ಪ್ರೀತಿಸಿದಂಥ ಹುಡುಗಿ ಅಥವಾ ಅದು 100 ತಿಪ್ಪಲಪ್ಪ, ಇದು ಹುಡುಗಿಯರ ವಿಷಯದೊಳಗೆ ನಾವು ಮಾತಾಡಂತಿಲ್ಲ. ಅದು ಅವ್ರವ್ರ ವೈಯಕ್ತಿಕ ವಿಚಾರಗಳು, ಆಕೆಗೆ ಬಿಟ್ಟಿದ್ದು ಇವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬಾರ್ದು. ಬಟ್ ಹಂಗೆ ಮಾಡಿದ ದರ್ಶನ್ ಹಿಂಗೆ ಮಾಡಿದ ದರ್ಶನ್ ಯಾಕೆ ಬೇಕಾಗಿತ್ತು ನಮಗೆ? ನೀವೇ ದೊಡ್ಡ ಸಾಚಾಗಳ ಹೌದು, ಮದುವೆ ಆಗಿ ನೀವು 50 ವರ್ಷದೊಳಗೆ ಒಬ್ಬಕ್ಕೇ ಹೆಂಡತಿಯನ್ನು ಪ್ರೀತಿಸಿರ್ತಾರ ಅಥವಾ ಒಬ್ಬಕೆಯನ್ನೇ ನೀವು ಜೀವನ ಪರ್ಯಂತ ಪ್ರೀತಿ ಮಾಡ್ತಾ ಹೋಗ್ತೀರಾ? ಏನಪ್ಪ ಆಗ್ತದೆ? ಕೆಟ್ಟಗಳಿಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅವರವ್ರ ವೈಯಕ್ತಿಕ ವಿಚಾರಗಳು, ಅವರವ್ರ ಭಾವನೆಗಳಿಗೆ ಇಬ್ಬರು ಒಪ್ಪಿಗೆ ಮುಖಾಂತರ ಇದಾರಲ್ಲ, ಅದೇನು ಅಪರಾಧ ಏನಲ್ಲಲ್ಲಪ್ಪ. ಸೊ ಅದನ್ನು ದೊಡ್ಡ ಮಟ್ಟಿಗೆ ಬಿಂಬಿಸ್ಬಿಡೋದು. ಯಾಕೆ ಇಷ್ಟೊಂದು ಅಪಪ್ರಚಾರ ಮಾಡ್ತೀರಿ? ಮಾಧ್ಯಮಗಳಂತೂ ನಾ ಏನು ಹೇಳ್ಬೇಕಪ್ಪ ಅಂದ್ರೆ, ಮಾಧ್ಯಮಗಳು ಇವತ್ತು ದರ್ಶನ ಬಗ್ಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬೇಲ್ ಆಗ್ಬೋದು. ಖಂಡಿತವಾಗಿ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಒಂದಷ್ಟು ಬೇಲ್ ಆಗ್ಬೋದು. ಆದರೂ ಕೂಡ ಬೇಲ್ ಆಗುತ್ತೋ ಇಲ್ಲ ಅದು ಬೇರೆ ಪ್ರಶ್ನೆ. ಬಟ್ ಈ ಸಂವಿಧಾನದ ಕಾನೂನಿನಡಿಯಲ್ಲಿ ಏನಾಗಬೇಕು ಶಿಕ್ಷೆ ಅದಾಗ್ತದ ಬರ್ತದ. ಇನ್ನೊಂದು ಮನಸ್ಸಿನಲ್ಲಿ ಇಟ್ಕೊಳ್ರಿ, ಮಾಧ್ಯಮಗಳು ಅತಿರೇಕವಾಗಿ ಬಿತ್ತನೆ ಮಾಡಬಾರ್ರಿ ದಯವಿಟ್ಟು. ಒಬ್ಬ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ನೀವು ಅಪಪ್ರಚಾರ ಮಾಡಿ ಕೆಳಗಿಳಿಸ್ತಾ ಇದ್ದೀರಿ ಅಂತಂದ್ರೆ ಅಷ್ಟರ ಮಟ್ಟಿಗೆ ಆ ವ್ಯಕ್ತಿ ಬೆಳಿತಾನೆ ಇದೆ. ಎಚ್ಚರದಿಂದ ಗೊತ್ತಿರ್ಬೇಕು ನಿಮಗೆ. ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ರೊಚ್ಚಿಗೆದ್ದು ಬಿಟ್ರೆ ಅವರು, ನೀವು ಏನೇ ಮಾಡಿರಿ ನೀವು, ಅದು ಇವತ್ತು ಜೈಲಲ್ಲಿ ಇರ್ಬೋದು, ಆತ ಅಪರಾಧಿ ಅಲ್ಲ, ಅಪರಾಧಿ ಸ್ಥಾನದಲ್ಲಿರುವಂಥ ವ್ಯಕ್ತಿ. ಇದರ ಅರ್ಥ ತಿಳ್ಕೊಡ್ರಿ ಮೊದಲು. ಅಪರಾಧಿ ಸ್ಥಾನ ಬೇರೆ, ಅಪರಾಧಿನೇ ಬೇರೆ. ಇನ್ನೂ ಪ್ರೂವ್ ಆಗಿಲ್ಲ, ಅಪರಾಧಿ ಸ್ಥಾನದಲ್ಲಿದ್ದಾರೆ ಅಷ್ಟ. ಸೊ ಹಾಗಾಗಿ ನಾನು ದರ್ಶನ್ ಅಭಿಮಾನಿ, ಅವರು ಸಾಚ ಹಿಂಗೆ ಅಂತ ಹೇಳಕತ್ತಿಲ್ಲ. ನನ್ನ ಪ್ರೀತಿ ವಿಷಯಗಳು ಅಥವಾ ನನ್ನನ್ನು ನಂಬಿರುವಂಥ ಕೆಲವೊಂದಿಷ್ಟು ಜನಗಳಿಗೆ ನನ್ನ ಮಾತು ಇಷ್ಟ ಆಗುವಂಥ ಕೆಲವೊಂದು ಜನಗಳು ಒಂದು ಸಂದೇಶವನ್ನು ಕೊಟ್ಟಿನಿ. ಈ ಅಭಿಮಾನಿನದಲ್ಲ ಅದ್ಭುತವಾಗಿರುವಂಥ ಅಭಿಮಾನ. ದಾರಿ ದಾರಿಗೆ ಅನ್ನ ಸಂತರ್ಪಣೆಗಳು, ಮಕ್ಕಳಿಗೆ ಕಾಪಿ ಪುಸ್ತಕಗಳು, ಮತ್ತೊಂದು ಮಗುದೊಂದು ಅದ್ಭುತವಾಗಿರುವಂಥ ಜರ್ನಿ. ಒಬ್ಬ ಸಿನಿಮಾ ನಟ ಕಷ್ಟಪಟ್ಟು ಮೇಲೆ ಬೆಳೆದಾನ, ಆತನಿಗೆ ಒಂದು ಶುಭ ಹಾರೈಕೆ ಇರಲಿ. ಆತ ಜೈಲಲ್ಲಿದ್ದರೂ ಕೂಡ ಅಭಿಮಾನಿಗಳು ಇಷ್ಟರ ಮಟ್ಟಿಗೆ ಆತನನ್ನು ಪ್ರೀತಿಸ್ತಾ ಇದ್ದಾರೆ, ಆತನನ್ನು ಗೌರವಿಸ್ತಿದ್ದಾನೆ. ಭಾಳ ದೊಡ್ಡ ಅಭಿಮಾನ. ಈ ಕರ್ನಾಟಕದ ಚಿತ್ರರಂಗದಲ್ಲಿ ದೈತ್ಯ ಪ್ರತಿಭೆ. ಆ ಪ್ರತಿಭೆ ಮುಂದೆ ಮತ್ತೊಂದು ಪ್ರತಿಭೆ ಇವತ್ತಿಗೂ ಕೂಡ ಆ ಮಟ್ಟಿಗೆ ಬೆಳೆದಿಲ್ಲ ಅಂತ ನನ್ನ ಯೋಚನೆಪ್ಪ. ಯಾರ್ಯಾರು ಏನು ಅನ್ಕೊತಾರೆ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಒಂದೇ ಕೋರಿಕೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಅತಿರೇಕವಾಗಿ ಪ್ರಚಾರ ಮಾಡುವಂಥದ್ದು. ಈಗ ಬರ್ತಾ ಇದ್ದಾರಲ್ಲ, ಈ ಹುಟ್ಟುಹಬ್ಬವನ್ನು ನೀವು ಪ್ರಚಾರ ಮಾಡಿಲ್ಲ, ಮಾಡೋದು ಇಲ್ಲ ನೀವು. ಯಾಕಪ್ಪ ನಿಮಗೆ ಬೇಕಾಗಿಲ್ಲ ಅದು, ಒಟ್ಟ ಕೆಟ್ಟದ್ದು. ನಿಮಗೇನೋ ಅಂದ್ಬಿಟ್ಟ ನನ್ನ ಕಾರಣಕ್ಕೆ. ತಪ್ಪು ಯಾರು ಮಾಡಿರಿ? ಆತ ಭಾಳ ಪ್ರಾಮಾಣಿಕವಾಗಿದ್ದಾರೆ. ಏನಪ್ಪ ನೀವು ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತಾನೆ. ಅದು ಏಕವಚನದ ಮಾತಾಡ್ಸಿರಿ ಏಕವಚನದ ಮಾತಾಡ್ತಾನೆ, ಬಹುವಚನದ ಮಾತಾಡ್ತಾನೆ. ಇನ್ನೊಂದೇನಪ್ಪ, ಆತನ ಸಿಂಪಲ್ಸಿಟಿ ನೀವು ಎಲ್ಲರೂ ನೋಡ್ರಿ, ಯಾವುದೇ ಕಾರ್ಯಕ್ರಮಕ್ಕೆ ಬರಲತ್ತ, ಎಷ್ಟೇ ದೊಡ್ಡ ಕಾರ್ಯಕ್ರಮಕ್ಕೆ ಬರಲ್ಲ, ಸಿಂಪಲ್ ಒಂದು ಪ್ಯಾಂಟ್, ಒಂದು ಟೀ ಶರ್ಟ್, ಸಿಂಪಲ್ ಬರ್ತದೆ. ಏನು ಮೇಕಪ್ ಇಲ್ಲ, ಬೆಳೆಗಡ್ಡ ಹಂಗೆ ಇರ್ತಾವ. ನೀವು ನೋಡ್ಬೋದು, ಅದೇನಂತಾರಪ್ಪ ತೆಲಿಗಿಟ್ಕಂತಾರೆ ಕೂದಲು, ಅದ್ರದ್ದು ಏನೋ ಅಂತಾರೆ ಅದಕ್ಕೆ. ಅದು ಕೂಡ ಸಿಂಪಲ್ ಇರ್ತದೆ. ನೀವು ಇನ್ನೊಬ್ರು ನೋಡಿರ್ಬೇಕಾರೆ ಏನೋ ಅದ್ಭುತ ದೊಡ್ಡ DC ಬಂದಂಗೆ ಬರ್ತಾರೆ. ಒಂದು ಕೋಟು, ಒಂದು ಟೀ ಶರ್ಟು, ಪ್ಯಾಂಟ್, ಅದಕ್ಕೊಂದು ಒಂದು 10 ಮಂದಿ ಹಿಂದೆ ಬಾಡಿಗಾರ್ಡ್ ನೋಡಿರಿ. ದರ್ಶನ ಬಂದಿದ್ದೆ ಭಾಳ ಸಿಂಪಲ್, ಒಂದೇ ಒಂದು ಟೀ ಶರ್ಟ್ ಅಮಲಿ ಮಾಡಿರಕ್ಕಂತಾರಲ್ಲ ಅಂತ ಟೀ ಶರ್ಟ್, ಅದು ಒಂದು ಸ್ವಲ್ಪ ಜಾಸ್ತಿ ರೇಟಿಂದ ಆಗಿರ್ಬೋದು ಅದೊಂದಷ್ಟ. ಅಷ್ಟು ಸಿಂಪಲ್ ಬರ್ತಾನೆ ವ್ಯಕ್ತಿ. ಅಹಂಕಾರ ಇಲ್ಲ ಆತನ ಹತ್ರ, ನೇರವಾಗಿ ಮಾತಾಡ್ತಾನೆ. ನಂದೇ ನಿಂದ ಅಷ್ಟೇ. ಈಗ ನಾ ಏನೇ ನೇರವಾಗಿ ಮಾತಾಡಿದ್ರು ಕೂಡ, ನೀವು ಏನೇ ನೇರವಾಗಿ ಮಾತಾಡಿದ್ರು ಕೂಡ ನಾವು ಕೆಟ್ಟವ್ರು ಆಗೇ ಆಗ್ತೀವಿ. ಸೊ ಹಂಗೆ ಆತ ನನ್ನ ಪಾಡಿ ನಾನು ದುಡ್ಕೊಂಡು ತಿಂದು ಕೈ ಬಿಟ್ಬಿಡ್ರೋ ಅಂತಾರೆ ಅವರು. ಬಿಡಕ್ಕೆ ತಯಾರಿಲ್ಲ ಇವು ಮಾಧ್ಯಮಗಳಾಗಲಿ ಇನ್ನೊಬ್ಬರಾಗಲಿ. ಆತ ಮಾಡುವಂಥ ಸಣ್ಣ ತಪ್ಪನ್ನು ಬಹುದೊಡ್ಡ ತಪ್ಪನ್ನು ತೋರಿಸ್ತಾರೆ. ಆತ ಮಾಡುವಂಥ ಬಹುದೊಡ್ಡ ಸಹಾಯನೇ ಇಲ್ಲ ಅಂತ ತೋರಿಸಿಬಿಡ್ತಾರೆ. ಇದು ನಾವು ಮಾಡ್ತಕ್ಕಂಥ ಕೆಲಸ. ಹಿಂಗಾರು ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಬರೋಂಗಿಲ್ಲ. ಆ ಒಗ್ಗಟ್ಟಿನಿಂದ ಕನ್ನಡ ಚಿತ್ರರಂಗ ಬೆಳೆಯಂಗಿಲ್ಲ. ಕನ್ನಡ ಚಿತ್ರರಂಗ ಬೆಳೆಯಂಗಿಲ್ಲಪ್ಪ ಅಂದರೆ ಕರ್ನಾಟಕ ಬೆಳೆಯಂಗಿಲ್ಲ. ಇವತ್ತು ಸಿನಿಮಾ ಸ್ಟೈಲಲ್ಲೇ ಭಾಳಷ್ಟು ಜನ ಮುಂದೆ ಹೋಗ್ತಿರೋದು, ಭಾಳ ರಾಜ್ಯಗಳು ಕೂಡ ಮುಂದೆ ಹೋಗ್ತಿರೋದು. ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಪ್ಪ ಅಂದ್ರೆ ಕನ್ನಡ ಚಿತ್ರರಂಗದ ಅಭೂತಪೂರ್ವವಾದಂತಹ ಒಂದು ದೈತ್ಯ ಪ್ರತಿಭೆ ನಾವೆಲ್ಲರೂ ಕಳ್ಕೊತೀವಿ. ದಯಮಾಡಿ ಅಪಪ್ರಚಾರವನ್ನು ನಿಲ್ಲಿಸ್ರಿ. ಅಭಿಮಾನಿಗಳು ಕೂಡ ಅಷ್ಟೇ, ಯಾರು ಏನೇ ಅಂದರೂ ಕೂಡ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಅಭಿಮಾನವನ್ನು ನೀವು ತೋರಿಸ್ರಿ, ನಿಮ್ಮ ಪ್ರೀತಿಯನ್ನು ನೀವು ತೋರಿಸ್ರಿ, ನಿಮ್ಮ ಗೌರವವನ್ನು ನೀವು ತೋರಿಸ್ರಿ. ಅದು ಬಿಟ್ಟು ಯಾರು ಏನೋ ಅಂದ್ರೆ ಅನ್ನೋ ಕಾರಣಕ್ಕೆ ನೀವು ಅವ್ರಿಗೆ ಕೌಂಟ್ರ್ ಕೊಟ್ಕೊಂತ ಹೋಗೋದು, ಅವ್ರು ನಿಮಗೆ ಕೌಂಟ್ರ್ ಕೊಟ್ಕೊಂಡು ಈ ಕೆಲಸಗಳನ್ನು ಬಿಟ್ಟುಬಿಡ್ರಿ. ಎಲ್ಲಿವರೆಗೆ ಇದನ್ನು ಬಿಡಲು ನಮ್ಮ ಕನ್ನಡ ಚಿತ್ರರಂಗ ಅಲ್ಲಿವರೆಗೆ ಉದ್ಧಾರ ಆಗಲ್ಲ. ಯಾವಾಗ ಬಿಡ್ತೀರೋ ಅಲ್ಲಿವರೆಗೆ ಆವಾಗ ಉದ್ಧಾರ ಆಗುತ್ತೆ ಅಂತ ಹೇಳ್ತೀವಿ. ಈ ವಿಷಯವನ್ನು ನಾವೇನು ದೊಡ್ಡ ಶಾಣ್ಯಾರಲ್ಲ, ಏಳು ತಿಳಿದ ತಾಟ್ ಮಾತಾಡ್ರೆ ನಾವು. ನಿಮ್ಮಷ್ಟು ದೊಡ್ಡ ವ್ಯಕ್ತಿಗಳಲ್ಲಿ ಏನು ಮಾತಾಡೋಕೆ ಒಂಚೂರು ವಿಷಯ ಐತೆ ಅಂತೇಳಿ ಮಾತಾಡಿದೆ, ಅಷ್ಟು ಬಿಟ್ಟರೆ ಏನಿಲ್ಲ. ಅದು ಎಕ್ಸ್ಪೆಷಲಿ ದರ್ಶನ್ರವರ ಹುಟ್ಟುಹಬ್ಬ ಐತೆ ಅನ್ನೋ ಕಾರಣಕ್ಕೋಸ್ಕರ ಮಾತಾಡಿದ್ದು. ಮತ್ತೊಮ್ಮೆ ಡಿ ಬಾಸ್ ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಕೀರ್ತಿಯನ್ನು ಎಷ್ಟು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೀರಿ, ಅವರ ಕೀರ್ತಿ ಅಷ್ಟು ಮಟ್ಟಿಗೆ ಎತ್ತರ ಹೋಗುತ್ತಾನೋ ಅಂತ ಕಾರಣಕ್ಕೋಸ್ಕರ ಬಯಸ್ತಾ ಅವ್ರಿಗೆ ಶುಭವಾಗಲಿ. ಆದಷ್ಟು ಬೇಗ ಹೊರಗಡೆ ಬರಲಿ. ಅಭಿಮಾನದ ರೊಚ್ಚಿಗೆದೇಳುವಂತಹ ಒಂದು ಸಮಯ ಆದಷ್ಟು ಬೇಗ ಬರಲಿ. ಅವ್ರು ಬರ್ತಕ್ಕಂಥದ್ದು ನೀವು ಇನ್ನೂ ನೋಡ್ಬೇಕು. ನೀವು ಕರ್ನಾಟಕದೊಳಗೆ ಎಲ್ಲ ದಗ ಆಗಬೇಕು, ಆ ರೇಂಜಿಗೆ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಸೊ ಅವ್ರಿಗೆ ಆದಷ್ಟು ಬೇಗ ಹೊರಗಡೆ ಬರಲಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.